ಎಡೆಮುರಿ ಕಟ್ಟುವ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಸೇನೆ. ಪಾಕ್ಗೆ ಮುಂದಿದೆ ಮಾರಿ ಹಬ್ಬ. ಶ್ರೀನಗರ ತಲುಪಿದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ. ಭದ್ರತಾ ವ್ಯವಸ್ಥೆಗಳ ಮಾಹಿತಿ ಪಡೆದ ಉಪೇಂದ್ರ ದ್ವಿವೇದಿ ವಿವರಣೆ ನೀಡಿದ ಸೇನೆಯ 15 ಕಾಪ್ಸ್ ಕಮಾಂಡರ್. ರಣಹೇಡಿ ಉಗ್ರರ ರಣಬೇಟೆಗೆ ಕಾರ್ಯಸನ್ನದ್ಧ ಸ್ಥಿತಿ. ಪಾಕ್ನಿಂದ ಮಿತಿ ಮೀರಿದ ಕದನ ವಿರಾಮ ಉಲ್ಲಂಘನೆ ಕೂಡ ಆಗಿದೆ. ಬಹುಶಃ ಎರಡೂ ರಾಷ್ಟ್ರಗಳು ಕೂಡ ಅಣ್ವಸ್ತ್ರಗಳನ್ನು ಹೊಂದಿರುವಂತಹ ರಾಷ್ಟ್ರಗಳು. ಹತ್ತಿರ 200 ಅಣ್ವಸ್ತ್ರಗಳು ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳ ಬಳಿ ಇದೆ. ಆದರೆ ಭಾರತ ನಾವು ಮೊದಲಿಗೆ ಅಣ್ವಸ್ತ್ರವನ್ನು ಬಳಸುವುದಿಲ್ಲ ಅನ್ನುವಂಥ ನಿಯಮವನ್ನು ತನಗೆ ತಾನೇ ಹಾಕಿಕೊಂಡಿದೆ. ನಮ್ಮ ಬಳಿ 500 ಕಿಲೋಮೀಟರ್ನಿಂದ ಆರಂಭವಾಗಿ 5,000 ಕಿಲೋಮೀಟರ್ ತನಕ ಅಣುಬಾಂಬ್ ಸಿಡಿಸುವ ಶಕ್ತಿ ಇದೆ. ಅಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಮನಸ್ಸಾದರೆ ನಿರ್ನಾಮ ಆಗುವಂತಹ ಸಾಧ್ಯತೆ ಇದೆ. ಉಪೇಂದ್ರ ದ್ವಿವೇದಿ ಸೇನೆಯ 3 ವಿಭಾಗದ ಮುಖ್ಯಸ್ಥರು. ನೆಲ, ವಾಯು ಮತ್ತು ಆಕಾಶ, ನೇವಿ, ಜಲ. ನೆಲ, ಜಲ ಮತ್ತು ವಾಯು. ನೆಲ ಆರ್ಮಿ, ವಾಯು ಏರ್ಫೋರ್ಸ್, ಆಮೇಲೆ ಜಲ. ನಮ್ಮ ಬಳಿ ನಾವು ಜಲಮಾರ್ಗದ ಮೂಲಕ ಕೂಡ ಅಣ್ವಸ್ತ್ರವನ್ನು ಸಿಡಿಸುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ. ಅಗ್ನಿ 5 ಸೀರೀಸ್ ನಮ್ಮ ಬಳಿ ಇದೆ. 500ರಿಂದ 5,000 ಕಿಲೋಮೀಟರ್ ದೂರ ತನಕ ಆ ಕ್ಷಿಪಣಿ ಮುಖಾಂತರ ಅದನ್ನು ಉಡಾಯಿಸಬಹುದು. ಬ್ರಹ್ಮೋಸ್ ಇದೆ, ಪೃಥ್ವಿ ಇದೆ. ನೋಡಿ, ಯುದ್ಧದ ಒಂದು ಕಾರ್ಮೋಡ ಕವಿದಿದೆ ಒಂದು ಕಡೆ. ಬೇರೆ ಬೇರೆ ರಾಷ್ಟ್ರಗಳು ಒಂದು ಕಡೆ. ಉಪೇಂದ್ರ ದ್ವಿವೇದಿ ಮುಂದಿನ ತೀರ್ಮಾನದ ಬಗ್ಗೆ ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಯಾಕೆಂದ್ರೆ ನಿನ್ನೆ ಸಂಜೆ 5 ಗಂಟೆಗೆ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಎಲ್ಲಾ ಪಕ್ಷಗಳು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಎಲ್ಲಾ ನಿರ್ಧಾರಕ್ಕೂ ನಾವು ಬದ್ಧರಿದ್ದೇವೆ, ಗೋ ಹೆಡ್ ಅನ್ನುವಂತ ರೀತಿಯಲ್ಲಿ ಹೇಳಿದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಲೇಬೇಕಾಗುತ್ತೆ. ಮತ್ತೊಂದು 140 ಕೋಟಿ ಜನರಿಗೂ ಕೂಡ ನರೇಂದ್ರ ಮೋದಿ ಸುಮ್ಮನೆ ಬಿಡಲಾರರು ಅನ್ನುವಂಥ ಒಂದು ವಿಶ್ವಾಸ ಖಂಡಿತವಾಗಲೂ ಇದೆ. ಯಾಕಂದ್ರೆ 26 ಮಂದಿಯನ್ನು ಮೃತಪಟ್ಟವರ ಬಹುತೇಕರವರ ಪತ್ನಿಯರು ಹೇಳಿದಂತಹ ಮಾತುಗಳು ಕೂಡ. ಯಾಕಂದ್ರೆ ಮೃತಪಟ್ಟ ತಮ್ಮ ಪತಿಯ ಬಗ್ಗೆ ಅವರು ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರ ಬಗ್ಗೆ ಅವರಿಗೆ ಬಹಳ ವಿಶ್ವಾಸವಿದೆ ಅಂತ ಹೇಳಿ. ಅದನ್ನು ಪ್ರೂವ್ ಮಾಡುವಂತ ಸಮಯ ಕೂಡ ಇದು. ಯಾಕಂದ್ರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಎಲ್ಲ ಆದಾಗ ಒಂದು ಸಣ್ಣ ಪುಟ್ಟದ್ದು, ಆಮೇಲೆ ಅದರ ಬಗ್ಗೆ ವಾದ ವಿವಾದಗಳೆಲ್ಲ ತುಂಬಾ ಬಂತು. ಈ ಹಿಂದೆ ಕೂಡ ಮಾಡಿದ್ದೀವಿ, ನಾವು ಹೇಳಿದ್ದೀವಿ, ನೀವು ಹೇಳಿದ್ರಿ, ನೀವು ಹೇಳ್ಕೊಂಡ್ರಿ, ನಾವು ಹೇಳ್ಕೊಂಡಿಲ್ಲ ಅಂತೇಳಿ. ಆದ್ರೆ ಸರಿಯಾಗಿ ಒಂದು ಬುದ್ಧಿ ಕಲಿಸುವಂತದ್ದು ಆಗಬೇಕಾಗಿದೆ ಪಾಕಿಸ್ತಾನಕ್ಕೆ. ಇನ್ನು ಮುಂದೆ ತಂಟೆಗೆ ಬರಬಾರದು. ಕಂಪ್ಲೀಟ್ ಕ್ಲೀನ್. ಹೇಗೆ ಶ್ರೀಲಂಕಾ ಜಾಫ್ನಾ ಭಾಗದಲ್ಲಿ LTT ಉಗ್ರರ ಉಪಟಳಗಳಿತ್ತು. LTT ಅವರು ಹೇಳೋ ಪ್ರಕಾರ ಅವರು ಕೂಡ ಸ್ವಾತಂತ್ರ್ಯ ಹೋದ್ರು, ಅದು ಬೇರೆ ವಿಚಾರ. ವೇಲುಪಿಳ್ಳೆ ಪ್ರಭಾಕರನ್ ಅವರನ್ನ ಕಂಪ್ಲೀಟ್ ಆಗಿ ಮೂಲೋತ್ಪಾಟನೆ ಮಾಡಿದ ನಂತರ ಈಗ ಆ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಆ ತರ ನಮಗೆ ಪಾಕಿಸ್ತಾನದ ದುಷ್ಕೃತ್ಯಗಳಿಗೆ ಒಂದು ಸರಿಯಾದ ಉತ್ತರವನ್ನ ಸೊಂಟ ಮುರಿಯೋದು ಅಂತ ಹೇಳ್ತಾರಲ್ಲ, ಅದೊಂದು ಆಗಲೇಬೇಕಾಗಿದೆ. ಇಲ್ಲಾಂತಂದ್ರೆ ನಾವು ನಿರಂತರವಾಗಿ 4 ವರ್ಷ ಕಳೆಯಿತು, ಮತ್ತೊಂದಾಯ್ತು ಅಂತೇಳಿ. ಹಾಗಿದ್ರೆ ಏನಾಗುತ್ತೆ? ಪಾಕಿಸ್ತಾನದ ವಿರುದ್ಧ ಭಾರತದ ಪ್ರತೀಕಾರದ ಸಮರ ಶುರುವಾಗಿದೆ. ಈ ಬೆನ್ನಲ್ಲೇ ಸೇನೆಗಳು ಶಸ್ತ್ರಾಸ್ತ್ರ ತಾಲೀಮು ನಡೆಸ್ತಾ ಇದೆ. ಬನ್ನಿ, ಯಾವ ರೀತಿ ರೆಡಿ ಆಗ್ತಾ ಇದೆ ಭಾರತ ಸೇನೆ ಹೇಳ್ತೀನಿ ಈ ಒಂದು ರಿಪೋರ್ಟ್ನಲ್ಲಿ. ಎಡೆಮುರಿ ಕಟ್ಟುವ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಸೇನೆ. ಪಾಕ್ಗೆ ಮುಂದಿದೆ ಮಾರಿ ಹಬ್ಬ. ಶ್ರೀನಗರ ತಲುಪಿದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ. ಭದ್ರತಾ ವ್ಯವಸ್ಥೆಗಳ ಮಾಹಿತಿ ಪಡೆದ ಉಪೇಂದ್ರ ದ್ವಿವೇದಿ ವಿವರಣೆ ನೀಡಿದ ಸೇನೆಯ 15 ಕಾಪ್ಸ್ ಕಮಾಂಡರ್. ರಣಹೇಡಿ ಉಗ್ರರ ರಣಬೇಟೆಗೆ ಕಾರ್ಯಸನ್ನದ್ಧ ಸ್ಥಿತಿ. ಪಾಕ್ನಿಂದ ಮಿತಿ ಮೀರಿದ ಕದನ ವಿರಾಮ ಉಲ್ಲಂಘನೆ ಕೂಡ ಆಗಿದೆ. ಬಹುಶಃ ಎರಡೂ ರಾಷ್ಟ್ರಗಳು ಕೂಡ ಅಣ್ವಸ್ತ್ರಗಳನ್ನು ಹೊಂದಿರುವಂತಹ ರಾಷ್ಟ್ರಗಳು. ಹತ್ತಿರ 200 ಅಣ್ವಸ್ತ್ರಗಳು ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳ ಬಳಿ ಇದೆ.
ಆದರೆ ಭಾರತ ನಾವು ಮೊದಲಿಗೆ ಅಣ್ವಸ್ತ್ರವನ್ನು ಬಳಸುವುದಿಲ್ಲ ಅನ್ನುವಂಥ ನಿಯಮವನ್ನು ತನಗೆ ತಾನೇ ಹಾಕಿಕೊಂಡಿದೆ. ನಮ್ಮ ಬಳಿ 500 ಕಿಲೋಮೀಟರ್ನಿಂದ ಆರಂಭವಾಗಿ 5,000 ಕಿಲೋಮೀಟರ್ ತನಕ ಅಣುಬಾಂಬ್ ಸಿಡಿಸುವ ಶಕ್ತಿ ಇದೆ. ಅಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಮನಸ್ಸಾದ್ರೆ ನಿರ್ನಾಮ ಆಗುವಂತಹ ಸಾಧ್ಯತೆ ಇದೆ. ಉಪೇಂದ್ರ ದ್ವಿವೇದಿ ಸೇನೆಯ 3 ವಿಭಾಗದ ಮುಖ್ಯಸ್ಥರು, ನೆಲ, ವಾಯು ಮತ್ತು ಆಕಾಶ, ನೇವಿ, ಜಲ, ನೆಲ, ಜಲ ಮತ್ತು ವಾಯು. ನೆಲ ಆರ್ಮಿ, ವಾಯು ಏರ್ ಫೋರ್ಸ್, ಆಮೇಲೆ ಜಲ. ನಮ್ಮ ಬಳಿ ಅವು ಜಲಮಾರ್ಗದ ಮೂಲಕ ಕೂಡ ಅಣ್ವಸ್ತ್ರವನ್ನು ಸಿಡಿಸೋದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ. ಅಗ್ನಿ 5 ಸೀರೀಸ್ ನಮ್ಮ ಬಳಿ ಇದೆ. 500ರಿಂದ 5,000 ಕಿಲೋಮೀಟರ್ ದೂರ ತನಕ ಆ ಕ್ಷಿಪಣಿ ಮುಖಾಂತರ ಅದನ್ನು ಉಡಾಯಿಸಬಹುದು. ಬ್ರಹ್ಮೋಸ್ ಇದೆ, ಪೃಥ್ವಿ ಇದೆ. ನೋಡಿ, ಯುದ್ಧದ ಒಂದು ಕಾರ್ಮೋಡ ಕವಿದಿದೆ ಒಂದು ಕಡೆ. ಬೇರೆ ಬೇರೆ ರಾಷ್ಟ್ರಗಳು ಒಂದು ಕಡೆ ಉಪೇಂದ್ರ ದ್ವಿವೇದಿ ಮುಂದಿನ ತೀರ್ಮಾನದ ಬಗ್ಗೆ ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಯಾಕೆಂದ್ರೆ ನಿನ್ನೆ ಸಂಜೆ 5 ಗಂಟೆಗೆ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಎಲ್ಲಾ ಪಕ್ಷಗಳು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಎಲ್ಲಾ ನಿರ್ಧಾರಕ್ಕೂ ನಾವು ಬದ್ಧರಿದ್ದೇವೆ, ಗೋ ಹೆಡ್ ಅನ್ನುವಂತ ರೀತಿಯಲ್ಲಿ ಹೇಳಿದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಲೇಬೇಕಾಗುತ್ತೆ. ಮತ್ತೊಂದು 140 ಕೋಟಿ ಜನರಿಗೂ ಕೂಡ ನರೇಂದ್ರ ಮೋದಿ ಸುಮ್ಮನೆ ಬಿಡಲಾರರು ಅನ್ನುವಂಥ ಒಂದು ವಿಶ್ವಾಸ ಖಂಡಿತವಾಗಲೂ ಇದೆ. ಯಾಕಂದ್ರೆ 26 ಮಂದಿಯನ್ನು ಮೃತಪಟ್ಟಿದ್ರು. ಮೃತಪಟ್ಟವರ ಬಹುತೇಕರು ಅವರ ಪತ್ನಿಯರು ಹೇಳಿದಂತಹ ಮಾತುಗಳು ಕೂಡ, ಯಾಕಂದ್ರೆ ಮೃತಪಟ್ಟ ತಮ್ಮ ಪತಿಯ ಬಗ್ಗೆ ಅವರು ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರ ಬಗ್ಗೆ ಅವರಿಗೆ ಬಹಳ ವಿಶ್ವಾಸವಿದೆ ಅಂತ ಹೇಳಿ. ಅದನ್ನು ಪ್ರೂವ್ ಮಾಡುವಂತ ಸಮಯ ಕೂಡ ಇದು. ಯಾಕಂದ್ರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಎಲ್ಲ ಆದಾಗ ಒಂದು ಸಣ್ಣ ಪುಟ್ಟದ್ದು, ಆಮೇಲೆ ಅದರ ಬಗ್ಗೆ ವಾದ ವಿವಾದಗಳೆಲ್ಲ ತುಂಬಾ ಬಂತು. ಈ ಹಿಂದೆ ಕೂಡ ಮಾಡಿದ್ದೀವಿ, ನಾವು ಹೇಳಿದ್ದೀವಿ, ನೀವು ಹೇಳಿದ್ರಿ, ನೀವು ಹೇಳ್ಕೊಂಡ್ರಿ, ನಾವು ಹೇಳ್ಕೊಂಡಿಲ್ಲ ಅಂತೇಳಿ. ಆದ್ರೆ ಸರಿಯಾಗಿ ಒಂದು ಬುದ್ಧಿ ಕಲಿಸುವಂತದ್ದಾಗಬೇಕಾಗಿದೆ ಪಾಕಿಸ್ತಾನಕ್ಕೆ. ಇನ್ನು ಮುಂದೆ ತಂಟೆಗೆ ಬರಬಾರದು. ಕಂಪ್ಲೀಟ್ ಕ್ಲೀನ್. ಹೇಗೆ ಶ್ರೀಲಂಕಾ ಜಾಫ್ನಾ ಭಾಗದಲ್ಲಿ LTT ಉಗ್ರ